ತಿಳಿ ಸಾರು ಮಾಡೋಕ್ಕೆ ಬೇಳೆ ತೊಗೊಂಡಿದ್ದೀನಿ 1.5 ಗ್ಲಾಸ್. ಈಗ ಅರ್ಧ ಗ್ಲಾಸ್ ಕುಕ್ಕರಿಗೆ ಹಾಕಿದ್ದೀನಿ, ಇನ್ನೊಂದು ಗ್ಲಾಸ್ ಹಾಕ್ತಿದ್ದೀನಿ. ಈ ಥರ ಸಣ್ಣ ಗ್ಲಾಸಿಂದ ತೊಗೊಂಡಿದ್ದೀನಿ ನಾನು ಬೇಳೆ. ಈಗ ನೀರು ಹಾಕಿ ತೊಳ್ಕೊಂಬಿಡೋಣ. ಬೇಳೆ ತೊಳೆದು ಇಟ್ಕೊಂಡಿದ್ದೀನಿ. ಈಗ ನೀರು ಹಾಕೋಣ. ಈ ಥರ ಗ್ಲಾಸಿಂದ 2 ಗ್ಲಾಸ್ ನೀರು ಹಾಕೋಣ. ಈ ಥರ ಗ್ಲಾಸ್. ಅರ್ಧ ಸ್ಪೂನು ಅರಿಶಿನ, 2 ಟೊಮೊಟೊ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ಹಾಕೋಣ. ಸ್ವಲ್ಪ ಎಣ್ಣೆ ಹಾಕೋಣ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿಟ್ಟು ಸ್ಟವ್ ಆನ್ ಮಾಡ್ಕೊಂಡು ಸ್ಟವ್ ಮೇಲೆ ಇಟ್ಬಿಡೋಣ. ಸ್ಟವ್ ಆನ್ ಮಾಡ್ಕೊಂಡಿನಿ, ಕುಕ್ಕರ್ ಇಟ್ಬಿಡೋಣ. 4 ವಿಷಲ್ ಬರೋವರೆಗೂ ವೇಟ್ ಮಾಡೋಣ. ಈಗ 4 ವಿಷಲ್ ಆಯಿತು. ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ಪ್ರೆಷರ್ ಹೋಗೋವರೆಗೂ ವೇಟ್ ಮಾಡೋಣ. ಒಂದು 5 ನಿಮಿಷ. ಮೆತ್ತಗೆ ಕುದ್ದಿದ್ದಾವೆ ನೋಡಿ, ಕುದ್ದುಬಿಟ್ಟಿದ್ದಾವೆ. ಈಗ ಇದನ್ನು ಮಸಿಬೇಕು. ಅದಕ್ಕಿಂತ ಮೊದಲು ಈಗ ಸ್ಟವ್ ಆನ್ ಮಾಡ್ಕೊಂಡಿನಲ್ಲ, ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಹಾಕಿ ಇಟ್ಟಿದ್ದೀನಿ. ಈಗ ಎಣ್ಣೆ ಬಿಸಿಯಾಗಿದೆ. ಸ್ವಲ್ಪ ಮೆಣಸು ಹಾಕೋಣ. 1 ಸ್ಪೂನಷ್ಟು ಮೆಣಸು ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಒಂದು ಸಣ್ಣ ಗಡ್ಡೆಯಷ್ಟು ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೀನಿ, ಇವನ್ನು ಹಾಕೋಣ. ಒಂದು ಸ್ಪೂನು ಜೀರಿಗೆ ಹಾಕೋಣ. ಒಂದು ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಕೋಣ. ಕರಿಬೇವು ಹಾಕೋಣ. ಇದನ್ನು ಈ ಬೇಳೆ ಕುದಿಸಿಟ್ಕೊಂಡಿವಲ್ಲ, ಈ ಬೇಳೆಗೆ ಹಾಕ್ಬಿಡೋಣ. ಈಗ ಈ ಬೇಳೆನ ಮಸ್ತ್ಬಿಡೋಣ. ಸ್ವಲ್ಪ ಉಪ್ಪು ಹಾಕ್ಬಿಡೋಣ. ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು, ಕಲ್ಲುಪ್ಪು ಹಾಕ್ತಿದ್ದೀನಿ ನಾನು. ಈಗ ಇದನ್ನು ಬೇಳೆ ಮಸಿಯೋ ಕೋಲು ಇರ್ತೈತಲ್ಲ, ಇದರಿಂದ ಮಸ್ತ್ ಬಿಡೋಣ. ಈ ಥರ ಮೆತ್ತಗಾಗೋವರೆಗೂ ಮಸ್ತ್ ಬಿಡೋಣ. ಅವು ಜೀರಿಗೆ, ಮೆಣಸು, ಬೆಳ್ಳುಳ್ಳಿ ಎಲ್ಲ ಇದರಲ್ಲೇ ಮಸ್ತ್ ಬಿಟ್ರೆ ಮೆತ್ತಗಾಗ್ಬಿಡ್ತಾವು. ಮಿಕ್ಸಿಗೆ ಹಾಕೋದೇನು ಬೇಕಾಗಿಲ್ಲ. ಅದಕ್ಕೆ ಮಸಿತಿದ್ದೀನಿ. ಈ ಥರ ಆಗಿದೆ ಮಸ್ತ್ ಮೇಲೆ. ಇದಕ್ಕೆ ನೀರು ಕಲಸಿ ಇನ್ನೊಂದು ಪಾತ್ರೆಗೆ ಹಾಕ್ಕೊಂಬಿಡೋಣ. ತಿಳಿ ಆಗೋವರೆಗೂ ನೀರು ಹಾಕೋಣ. ಜಾಸ್ತಿ ಮಂದಕ್ಕೂ ಇರಬಾರ್ದು. ಇದು ತಿಳಿ ಸಾರಲ್ಲ, ಅದಕ್ಕೆ ಥರ ಆಗಿದೆ. ಬೇಕಂದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೋಬೋದು. ಸಾಕು, ಇಷ್ಟಿದ್ರೆ ಸಾಕು ಅಂದರೆ ಇಲ್ಲಿಗೆ ಬಿಟ್ಕೋಬೋದು. ನಾನು ಸ್ವಲ್ಪ ಹುಣಸೆಹಣ್ಣು, ಸಣ್ಣ ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ, ಅದನ್ನು ಕಿವುಚಿಟ್ಕೊಂಡಿದ್ದೀನಿ. ಈಗ ಸ್ವಲ್ಪ ಹಾಕೋಣ ಹುಣಸೆ ಹಣ್ಣನ್ನು. ಜಾಸ್ತಿನೂ ಹಾಕಬಾರ್ದು, ಆಲ್ರೆಡಿ ಟೊಮೊಟೊ ಹಾಕಿದ್ದೀವಲ್ಲ, ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೋಬೇಕು. ಈಗ ಇನ್ನೊಂದು ಪಾತ್ರೆಗೆ ಹಾಕ್ಕೊಂಬಿಡೋಣ. ಹಾಕ್ಕೊಂಡು ಕುದಿಸ್ಕೊಂಬಿಡೋಣ ಚೆನ್ನಾಗಿ. ಸ್ಟವ್ ಆನ್ ಮಾಡಿ ಇನ್ನು ಸ್ವಲ್ಪ ಬೇಷ್ ಕುದಿಸ್ಕೊಂಬಿಡೋಣ. ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಕೊಂಬಿಡೋಣ. ಈಗ ಕುದೀತಿದೆ.
ಈಗ ರೆಡಿಯಾಗಿದೆ ತಿಳಿ ಸಾರು. ಒಗ್ಗರಣೆ ಹಾಕೋಣ. ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಹಾಕ್ಬಿಡೋಣ. ಸ್ಟವ್ ಆನ್ ಮಾಡಿ ಎಣ್ಣೆ ಇಟ್ಟಿದ್ದೀನಿ. ಸ್ವಲ್ಪ ಸಾಸಿವೆ ಹಾಕೋಣ. ಎಣ್ಣೆ ಕಾದಿದೆ. ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಕೋಣ. ಸ್ವಲ್ಪ ಕರಿಬೇವು, ಒಗ್ಗರಣೆನ ತಿಳಿ ಸಾರಿಗೆ ಹಾಕ್ಬಿಡೋಣ. ಈಗ ತಿಳಿ ಸಾರು ರೆಡಿಯಾಗಿದೆ. ಸ್ವಲ್ಪ ಕೊತ್ತಂಬರಿ ಮೇಲೆ ಹಾಕೋಣ. ಈಗ ಕೊತ್ತಂಬರಿ ಹಾಕೋಣ. ನೋಡ್ರಿ, ರುಚಿಯಾದ ಬೇಳೆ ತಿಳಿ ಸಾರು ರೆಡಿಯಾಗಿದೆ. ರುಚಿಯಾದ ತಿಳಿ ಸಾರು ರೆಡಿಯಾಗಿದೆ. ಅನ್ನದ ಜೊತೆಗೆ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಅನ್ನದ ಜೊತೆಗೆ ಟೇಸ್ಟ್ ಮಾಡೋಣ. ಅನ್ನದ ಜೊತೆಗೆ ಈ ತಿಳಿ ಸಾರು ಹಾಕ್ಕೊಂಡು ತಿಂದರೆ ಟೇಸ್ಟಿಯಾಗಿರುತ್ತೆ. ಅದ್ರ ಜೊತೆಗೆ ಹಪ್ಪಳ, ಒಂದೆರಡು ಮಜ್ಜಿಗೆ ಮೆಣಸಿನ್ಕಾಯಿ ಎಲ್ಲ ಸೇರಿಸಿ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಸರ್ವ್ ಮಾಡ್ಕೊಂಬಿಡೋಣ. ತಿಳಿ ಸಾರು, ಅನ್ನ, ಹಪ್ಪಳ ಜೊತೆಗೆ ಟೇಸ್ಟ್ ಮಾಡಿಬಿಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ನಾನು ಯಾವುದೇ ಒಂದು ಹೊಸ ವಿಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.